ಫ್ರೆಂಡ್ಸ್, ಆನ್ಲೈನಿಂದ ದಾಸವಾಳ ಗಿಡ ಬಂದಿದೆ. ಅದಕ್ಕೆ ನನಗೆ ಕಳಿಸ್ಕೊಟ್ಟವ್ರು ಯಾರು, ಹೇಗೆ ಕಳಿಸ್ಕೊಟ್ಟಿದ್ದಾರೆ ಮತ್ತು ಅದು ಹೇಗಿದೆ, ಅವ್ರು ಪ್ಯಾಕಿಂಗ್ ಎಲ್ಲ ಹೇಗೆ ಮಾಡಿದ್ದಾರೆ ಮತ್ತು ಅವ್ರು ಯಾರು ಏನು ಅನ್ನೋದನ್ನು ಹಾಕಿದ್ದೀನಿ. ಮುಂದೆ ನೋಡ್ತಾ ಹೋಗಿ, ವಿಡಿಯೋ ಪೂರ್ತಿ ನೋಡಿ. ನಾನು ಆ ಗಿಡವನ್ನು ನೆಟ್ಟು ಹೇಗೆ ಬೆಳೆಸಬೇಕು ಅಂತಲೂ ಈ ವಿಡಿಯೋದಲ್ಲೇ ಹೇಳಿದ್ದೀನಿ. ಹಾಗಾಗಿ ವಿಡಿಯೋ ಪೂರ್ತಿ ನೋಡಿ. ಅವ್ರ ನಂಬರ್ ಕೂಡ ನಾನು ಹಾಕಿದ್ದೀನಿ. ಬನ್ನಿ ನೋಡೋಣ ಯಾವ ರೀತಿ ಪ್ಯಾಕಿಂಗ್ ಇದೆ ಅಂತ. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಕೂಡ ಬರುತ್ತೆ. ನೀವು ಎಲ್ಲವನ್ನು ನೋಡ್ಬೋದು. ನಾನು ಮೀಶೋದಿಂದ ಪ್ಲ್ಯಾಂಟ್ಗಳನ್ನು ತರಿಸಿದ್ದೆ ಮತ್ತು ಸೇವಂತಿಗೆ ಗಿಡಗಳನ್ನು ತರಿಸಿದ್ದೆ. ಅದೆಲ್ಲ ಹೇಗಿದೆ ಅಂತ ಕೂಡ ನಾನು ಹಾಕ್ತಾ ಹೋಗ್ತೀನಿ, ನೀವು ನೋಡ್ತಾ ಹೋಗ್ಬೋದು. ಮತ್ತು ಗಾರ್ಡನ್ ಅಪ್ಡೇಟ್ಗಳನ್ನು ಕೂಡ ಕೊಡ್ತಾ ಇರ್ತೀನಿ, ಗಾರ್ಡನ್ ವೀಡಿಯೋಸ್ಗಳನ್ನು ಮಾಡ್ತೀನಿ, ಗಾರ್ಡನ್ ಗಿಡಗಳನ್ನು ಹೇಗೆ ಬೆಳೆಸೋದು ಅಂತಲೂ ಹೇಳಿದ್ದೀನಿ. ಹಾಗಾಗಿ ನೀವು ನನ್ನ ಚಾನಲ್ಗೆ ಬಂದು ಒಂದು ಲೈಕ್ ಮಾಡಿಬಿಡಿ, ಮತ್ತೆ ನಿಮಗೆ ವೀಡಿಯೋಸ್ ಬರ್ತಾ ಇರುತ್ತೆ. ಹಾಗೆ ನೋಡಿ ಈ ಗಿಡ ಹೇಗಿದೆ ಅಂತ. ಇದನ್ನು ನೆಟ್ಟು ತೋರಿಸಿದ್ದೀನಿ, ನೋಡ್ಬೋದು. ಇವತ್ತಿನ ವಿಡಿಯೋದಲ್ಲಿ ನಾವು ಆನ್ಲೈನಿಂದ ಗಿಡಗಳನ್ನು ತಂದರೆ ಸಾಕಾಗಲ್ಲ, ಅದನ್ನು ನಾವು ಬೆಳೆಸೋದನ್ನು ಕೂಡ ಕಲ್ತ್ಕೋಬೇಕಾಗತ್ತೆ. ಹಾಗಾಗಿ ನಾನು ಈ ಗಿಡ ಹೇಗಿದೆ ಅಂತ ತೋರಿಸ್ತಾ ಹಾಗೆ ಇದನ್ನು ನಾನು ಯಾವ ರೀತಿ ನೆಟ್ಟಿದ್ದೀನಿ ಅಂತ ಕೂಡ ನಾನು ತೋರಿಸಿದ್ದೀನಿ. ಅದೇ ರೀತಿ ನೀವು ನೆಟ್ಟು ಬೆಳೆಸಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡ್ಬೋದು, ಇದು ಚೆನ್ನಾಗಿ ಪ್ಯಾಕಿಂಗ್ ಇತ್ತು. ಅವರು ಈ ರೀತಿ ಕಳಿಸಲ್ಲ, ಯಾವಾಗಲೂ ಪಾಟ್ಗಳ ಒಳಗಡೆ ಕಳಿಸ್ತಾರೆ. ಆದರೆ ಇದು ನಾನು ಒಂದೇ ಪ್ಲ್ಯಾಂಟ್ಗಳನ್ನು ಕಳಿಸಿದ್ರು, ಇದು ನಾನು ಗಿಫ್ಟಾಗಿ ಕಳಿಸಿದ್ರು. ಹಾಗಾಗಿ ಈ ರೀತಿ ಒಂದೇ ಗಿಡವನ್ನು ಪ್ಯಾಕಿಂಗ್ ಮಾಡಿ ಕಳಿಸೋದಾದರೆ ಈ ರೀತಿ ಕಳಿಸ್ತಾರೆ. ಆದರೆ ಅವರು ಕೊರಿಯರಲ್ಲಿ ಕಳಿಸ್ತಾರೆ. ಪೋಸ್ಟ್ ಕೊರಿಯರಲ್ಲಿ ಬರುತ್ತೆ, ಪೋಸ್ಟಲ್ಲಿ ಬರಲ್ಲ. ನಿಮಗೆ ಪೇಟೆ ಕಡೆ ಎಲ್ಲ ಇದ್ದರೆ ಇದು ತುಂಬ ಈಸಿ ಆಗುತ್ತೆ ನಿಮಗೆ ತಂದ್ಕೊಳ್ಳೋದು. ನೋಡ್ಬೋದು, ಇಷ್ಟು ಚೆನ್ನಾಗಿ ಪ್ಲ್ಯಾಂಟ್ ಬರುತ್ತೆ. ಒಂದು ದಿನ ಹಾಕಿದ್ದೆ ಮಾರನೇ ದಿನವೇ ಬಂದುಬಿಡುತ್ತೆ. ಅವರು ಕೊರಿಯರಲ್ಲಿ ಹಾಕೋದ್ರಿಂದ ಪ್ಲ್ಯಾಂಟ್ಗಳು ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಅವರು ದಾಸವಾಳ ಗಿಡ, ಸೇವಂತಿಗೆ ಗಿಡ ಮತ್ತು ಎಪ್ಸಮ್ ಸಾಲ್ಟು ಕೆಲವೊಂದು ಗೊಬ್ಬರಗಳನ್ನು ಕಳಿಸ್ತಾರೆ. ಮತ್ತು ಅವರು ಪಾಟಿಂಗ್ಸ್ನೂ ಕೂಡ ಬೇಕಾದರೆ ಕಳಿಸ್ಕೊಡ್ತಾರೆ. ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಮೆಸೇಜ್ ಮಾಡಿದರೆ ಅವರು ಕಳಿಸ್ಕೊಡ್ತಾರೆ. ಕೊರಿಯರ್ ಚಾರ್ಜು ಕೂಡ ಅದರಲ್ಲಿ ಮೆನ್ಷನ್ ಮಾಡಿ ಹೇಳಿರ್ತಾರೆ. ಕೊರಿಯರ್ ಚಾರ್ಜು ಕೂಡ ಇರುತ್ತೆ. ಆನ್ಲೈನಲ್ಲಿ ಬರಬೇಕಾದ್ರೆ ಕೊರಿಯರ್ ಚಾರ್ಜ್ ಇದ್ದೇ ಇರುತ್ತೆ. ಹಾಗಾಗಿ ಸ್ವಲ್ಪ ಕಾಸ್ಟ್ಲಿ ಅನಿಸ್ಬೋದು ಅಷ್ಟೇ. ಆದರೂ ಗಿಡ ನಮ್ಮ ಮನೆ ಬಾಗಿಲಿಗೆ ಬರುತ್ತೆ ಮತ್ತು ನಮಗೆ ಸಿಗತ್ತೆ. ಯಾವ ಗಿಡ ಬೇಕೋ ಆ ಗಿಡಗಳು ನಮಗೆ ಸಿಗತ್ತೆ. ನಾವು ಕೆಲವೊಂದು ನರ್ಸರಿಗಳಲ್ಲಿ ಹೋದರೆ ನಮಗೆ ಬೇಕಾಗಿರುವಂಥ ಗಿಡಗಳು ಸಿಗಲ್ಲ. ಹಾಗಾಗಿ ಈ ರೀತಿ ಬೇಕಾದವರು ತರಿಸ್ಕೊಳ್ಳಿ. ನಿಮಗೆ ಓಕೆ ಅನ್ನೋರು ಈ ರೀತಿ ಗಿಡಗಳನ್ನು ತರಿಸ್ಕೊಳ್ಳಿ. ನನಗೆ ಸೇವಂತಿಗೆ ಗಿಡ ಕೂಡ ಅವರು ಕಳಿಸ್ಕೊಟ್ಟಿದ್ರು, ತುಂಬ ಚೆನ್ನಾಗಿದೆ. ಅವ್ರ ಹತ್ರ ತೊಗೊಂಡಿರೋ ಸಸಿಗಳೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿದರು. ಹಾಗೆ ಕೂಡ ಬಂದಿದೆ, ನಾನು ನೆಟ್ಟು ತೋರಿಸಿದ್ದೀನಿ. ಲಾಸ್ಟಲ್ಲಿ ನಿಮಗೆ ತೋರಿಸಿದ್ದೀನಿ ನಾನು ಸೇವಂತಿಗೆ ಗಿಡ ಹೇಗಿದೆ ಅಂತ ಅವ್ರ ಹತ್ರ ತಂದುಕೊಂಡಿರೋದು. ನೋಡ್ಬೋದು ಎಷ್ಟು ಚೆನ್ನಾಗಿ ಇದೆ ಅಂತ. ಅವರ ನೆನಪಿಗಾಗಿ ನಾನು ನೆಟ್ಕೊಳ್ಳಿ ಅಂತ ಅವರು ಇದನ್ನು ಕಳಿಸ್ಕೊಟ್ಟಿದ್ದಾಳೆ. ನೋಡಿ, ಇಲ್ಲಿ ನಾನು ಅವರ ನಂಬರನ್ನು ಹಾಕಿದ್ದೀನಿ. ಅವರು ಯಾವ ಕಲರ್ ದಾಸವಾಳನ ಕಳಿಸಿದ್ದಾರೆ ಅಂತ ಕೂಡ ಹಾಕಿದ್ದೀನಿ. ಇವರು ಭಾಗ್ಯ ಚಂದ್ರು ಲಾಗ್ಸ್ ಅಂತ ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ. ನೀವು ಬೇಕಾದರೆ ಆ ಯೂಟ್ಯೂಬ್ ಚಾನಲ್ನ ಚೆಕ್ ಮಾಡಿದರೆ ಅವರು ಯಾವ್ಯಾವ ಕಲರ್ ಇದೆ ಅಂತ ಹೇಳ್ತಾರೆ. ನೀವು ಆ ಕಲರನ್ನು ಮೆಸೇಜ್ ಮಾಡಿ ತರಿಸ್ಕೋಬೋದು. ಫೋನ್ ಮಾಡೋಕ್ಕೆ ಹೋಗಬೇಡಿ. ನನ್ನ ಹತ್ರ ತುಂಬ ಜನ ಕೇಳ್ತಿರಲ್ಲ, ಇವ್ರ ಹತ್ರ ತರಿಸ್ಕೊಳ್ಳಿ, ಚೆನ್ನಾಗಿದೆ ಅಂತ ಹೇಳ್ತೀನಿ. ಬೇಕಾದವರು ನೋಡಿಕೊಂಡು ತಂದ್ಕೊಳ್ಳಿ. ಅವರು ಕೊರಿಯರಲ್ಲಿ ಕಳಿಸ್ತಾರೆ, ಪೋಸ್ಟ್ ಕೊರಿಯರಲ್ಲಿ. ಮಾರನೇ ದಿನವೇ ನಮಗೆ ಬಂದುಬಿಡತ್ತೆ. ನಮ್ಮದು ಹಳ್ಳಿಯಾಗಿರೋದ್ರಿಂದ ನಾನು ತರೋವರೆಗೆ ಸಂಜೆ ಆಗೋಯಿತು. ಬೆಳಗ್ಗೆನೇ ಬಂದಿತ್ತು, ತರೋವರೆಗೆ ಸಂಜೆ ಆಗೋಯಿತು. ನೋಡಿ, ಪೇಟೆ ಕಡೆ ಇದ್ದವರಿಗೆ ಇದು ತುಂಬ ಈಸಿಯಾಗಿ ಬಂದುಬಿಡತ್ತೆ. ನಾನು ಬೆಳಗ್ಗೆ ಅದನ್ನು ನೀರಲ್ಲಿ ಅದ್ದಿ ಇಡ್ತೀನಿ, ಯಾಕಂದರೆ ಸ್ವಲ್ಪ ನೀರಲ್ಲಿ ಇರಲಿ, ಬಾಡದೇ ಇರಲಿ ಅಂತ. ನಾನು ಸಂಜೆ ಅಷ್ಟೊತ್ತಿಗೆ ಅದನ್ನು ನೆಡಬೇಕು ಅಂತ ಅಂದ್ಕೊಂಡೆ. ನೋಡಿ, ನಾನಿದ್ದು ಗ್ರೋ ಬ್ಯಾಗು ತಂದ್ಕೊಂಡಿರೋದು ಮೀಶೋದಿಂದ. ಫ್ಲಿಪ್ಕಾರ್ಟ್ ಅಥವಾ ಮೀಶೋದಿಂದ ನೀವು ಯಾವುದಾದ್ರೂ ಪ್ರಾಡಕ್ಟ್ ಬೇಕಾದರೆ ತರಿಸ್ಕೊಳ್ಳಿ. ನಾನು ಪ್ರಾಡಕ್ಟ್ ಲಿಂಕನ್ನು ಹಾಕ್ತೀನಿ, ಇದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಬೇಕಾದವರು ತರಿಸ್ಕೊಳ್ಳಿ. ಯಾವುದೇ ರೀತಿ ಪ್ರಾಡಕ್ಟ್ಗಳು ಬೇಕಾದರೂ ಮೀಶೋದಲ್ಲಿ ಕಡಿಮೆ ಬೆಲೆಗೆ ಸಿಗತ್ತೆ, ತಂದ್ಕೊಳ್ಳಿ. ಮೀಶೋದಲ್ಲಿ ಮತ್ತು ಫ್ಲಿಪ್ಕಾರ್ಟಲ್ಲೆಲ್ಲ ನಿಮಗೆ ಬೇಕಾಗಿರುವಂಥ ಐಟಮ್ಗಳು, ಗಾರ್ಡನಿಂಗ್ ಐಟಮ್ಗಳು ತುಂಬ ಚೀಪಲ್ಲಿ ಸಿಗತ್ತೆ. ಹಾಗಾಗಿ ನೋಡಿ, ಚೆನ್ನಾಗಿದೆ ಗ್ರೋ ಬ್ಯಾಗು. ನಾನು ಎಷ್ಟಕ್ಕೆ ತೊಗೊಂಡಿದ್ದೀನಿ ಅಂತ ಮರ್ತು ಹೋಗ್ಬಿಟ್ಟಿದ್ದೀನಿ, ಆಮೇಲೆ ನಿಮ್ಗೆ ಹಾಕ್ತೀನಿ. ನೋಡ್ಬೋದು, ನಾನು ತುಂಬ ಗ್ರೋ ಬ್ಯಾಗನ್ನು ತರಿಸ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ನಾನು ಕೆಳಗಡೆ ಒಂದಷ್ಟು ಅಡಿಕೆ ಸಿಪ್ಪೆ, ತೆಂಗಿನ ನಾರು, ಇಲ್ಲ ಗಾರ್ಡನ್ ವೇಸ್ಟು ಏನಾದರೂ ಹಾಕ್ಕೊಳ್ಳಿ. ಈಗಂತೂ ಎಲ್ಲ ಕಡೆ ನಿಮಗೆ ಇದರಲ್ಲೆಲ್ಲ
ಪಾರ್ಕಲ್ಲೆಲ್ಲ ಒಣಗಿದ ಎಲೆಗಳು ಸಿಗುತ್ತೆ, ಅದನ್ನು ಸ್ಟೋರ್ ಮಾಡಿಟ್ಕೊಂಡು ಈ ರೀತಿ ಕೆಳಗಡೆ ಒಂದಷ್ಟು ಹಾಕ್ಕೊಳ್ಳಿ. ಹಾಗೆ ಪಾಟಿಂಗ್ ಮಿಕ್ಸ್ನ ಹಾಕ್ಕೊಂಡಿದ್ದೀನಿ ನಾನು ಆಲ್ರೆಡಿ ಪಾಟಿಂಗ್ ಮಿಕ್ಸ್ನ ಮಾಡಿಟ್ಕೊಳ್ತೀನಿ. ಹಾಗಾಗಿ ಯಾವ ಗಿಡ ಆದರೂ ಸಡನ್ನಾಗಿ ನೆಡಲಿಕ್ಕೆ ತುಂಬ ಈಸಿ ಆಗುತ್ತೆ. ಒಂದಷ್ಟು ಪಾಟಿಂಗ್ ಮಿಕ್ಸ್ನ ಮಾಡಿಟ್ಕೊಬಿಡ್ತೀನಿ. ನಾನು ಇಲ್ಲಿ ಸೇವಂತಿಗೆ ಗಿಡಗಳಕ್ಕೆಲ್ಲ ಮಾಡಿರೋವಂಥ ಪಾಟಿಂಗ್ ಮಿಕ್ಸ್ನ ತೊಗೊಂಡಿದ್ದೀನಿ. ನೀವು ಬೇಕಾದರೆ ವಿಡಿಯೋನ ಚೆಕ್ ಮಾಡ್ಬೋದು. ಈ ರೀತಿ ನೋಡಿ ಪಾಟಿಂಗ್ ಮಿಕ್ಸ್ನ ಹಾಕ್ಕೋತೀನಿ. ಭತ್ತದೊಟ್ಟು, ಮಣ್ಣು ಮತ್ತು ಗೊಬ್ಬರವನ್ನು ಹಾಕ್ತೀನಿ. ಮಣ್ಣನ್ನು ಹಾಕಿದಷ್ಟೇ ಗೊಬ್ಬರವನ್ನು ಹಾಕಿ ನಾನು ಇಲ್ಲಿ ಮಿಕ್ಸ್ ಮಾಡ್ಕೊಂಡಿರ್ತೀನಿ. ಹಾಗೆ ಸ್ವಲ್ಪ ಗೊಬ್ಬರವನ್ನು ಮೇಲಿಂದ ಹಾಕ್ಕೋತೀನಿ. ಇದು ದಾಸವಾಳ ಗಿಡ ಹೆವಿ ಫೀಡರ್ ಆಗಿರೋದ್ರಿಂದ ಸ್ವಲ್ಪ ಗೊಬ್ಬರವನ್ನು ಹಾಕಿ ಮತ್ತು ಸ್ವಲ್ಪ ಮೇಲಿಂದ ಪಾಟಿಂಗ್ ಮಿಕ್ಸ್ನ ಹಾಕಿ ನೋಡಿ. ನಾನು ಅದನ್ನು ನೀರಲ್ಲಿ ಇಟ್ಟಿದ್ದೆ, ಅಂದರೆ ಫಂಗಿಸೈಡ್ ನೀರಲ್ಲಿ ಇಟ್ಟಿದ್ದೆ. ಸ್ವಲ್ಪ ಇರುವೆ ಪೌಡ್ರು ಏನಾದರೂ ಹಾಕ್ಕೊಳ್ಳಿ, ನಿಮಗೆ ಸಾಪ್ ಫಂಗಿಸೈಡ್ ಇದ್ದರೆ ಅದರಲ್ಲೂ ಕೂಡ ಅದ್ದಿಟ್ಟು ಆಮೇಲೆ ನಾನು ಇಷ್ಟು ಮಣ್ಣನ್ನು ತೆಗೆದುಬಿಟ್ಟಿದ್ದೀನಿ. ನೀವು ಇಷ್ಟೊಂದು ತೆಗೀಲಿಕ್ಕೆ ಹೋಗಬೇಡಿ, ಯಾಕಂದರೆ ಅದು ಮಣ್ಣು ಲೂಸ್ ಆದಾಗ ಬೇರಷ್ಟು ಚೆನ್ನಾಗಿ ಬರಲ್ಲ, ಸುತ್ತೋಗ್ಬಿಡೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಇನ್ನೂ ಚಿಕ್ಕ ಪಾಟಲ್ಲಿ ಬೇಕಾದರೂ ಹಾಕ್ಕೊಂಡು ಸ್ವಲ್ಪ ದೊಡ್ಡ ಆದಮೇಲೆ ನೀವು ದೊಡ್ಡದ್ರೊಳಗಡೆ ಹಾಕಿ. ನಾನಿಲ್ಲಿ 12x12 ಇಂಚು ಗ್ರೋ ಬ್ಯಾಗಲ್ಲಿ ಹಾಕ್ತಾಯಿದ್ದೀನಿ. ನೋಡ್ಬೋದು, ನಾವಿಲ್ಲಿ ಈ ರೀತಿ ಟೈಟ್ ಮಾಡೋದು ತುಂಬ ಇಂಪಾರ್ಟೆಂಟು. ನಾವು ತಂದ ಗಿಡಗಳನ್ನು ನಾವು ಅಥವಾ ಯಾವುದೇ ಕಟಿಂಗನ್ನು ಆಗಿರ್ಬೋದು ನೆಟ್ಟಾಗ ಟೈಟ್ ಮಾಡಬೇಕು ಮಣ್ಣನ್ನು. ಅಂದರೆ ಟೈಟ್ ಇಲ್ಲ ಅಂದರೆ ಅದು ಲೂಸ್ ಆಗಿದ್ದಾಗ ಬೇರಷ್ಟು ಚೆನ್ನಾಗಿ ಬರಲ್ಲ. ಹಾಗಾಗಿ ಎಷ್ಟು ನಾವು ನೋಡಿ ಇಲ್ಲಿ ಪ್ರೆಸ್ ಮಾಡಿ ಅದನ್ನು ಟೈಟ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಒಳ್ಳೆಯದು. ಈ ರೀತಿ ಹುಡಿಯಾಗಿರುವಂಥ ಮಣ್ಣಲ್ಲಿ ಅಷ್ಟೊಂದು ಬೇಗ ಟೈಟ್ ಆಗಲ್ಲ. ಹಾಗಾಗಿ ಮತ್ತೆ ನೀರು ಹಾಕ್ಕೊಂಡು ಮತ್ತೆ ಸ್ವಲ್ಪ ಪ್ರೆಸ್ ಮಾಡಿದರೆ ಸ್ವಲ್ಪ ಟೈಟ್ ಆಗುತ್ತೆ, ಅದಿಲ್ಲ ಅಂದರೆ ಟೈಟ್ ಆಗಲ್ಲ. ಈ ರೀತಿ ನೆಟ್ಟು 1 ವಾರ ಅಥವಾ 2 ವಾರ ಇದನ್ನು ನೆರಳಲ್ಲೇ ಇಡಬೇಕಾಗತ್ತೆ. ಇನ್ಮೇಲಂತೂ ತುಂಬ ಬಿಸಿಲು ಬರುತ್ತೆ. ಹಾಗಾಗಿ ಒಂದು 2-3 ವಾರ ನೀವು ಸ್ವಲ್ಪ ನೆರಳಲ್ಲೇ ಇಡಿ, ತುಂಬ ಬಿಸಿಲಲ್ಲಿ ಇಡಿ, ಬೆಳಕಲ್ಲಿಡಿ. ಮತ್ತು ಇದಕ್ಕೆ ಇವತ್ತು ತುಂಬ ನೀರನ್ನು ಹಾಕಿ, ಅಂದರೆ ಕೆಳಗಡೆ ಎಕ್ಸಿಸ್ಟ್ ಆಗೋವರೆಗೂ ನೀರನ್ನು ಹಾಕಿ ಆಮೇಲೆ ಅದಕ್ಕೆ ದಿನ ಮೇಲೆ ಸ್ವಲ್ಪ ನೀರನ್ನು ಸ್ಪ್ರೇ ಮಾಡ್ತಾ ಬನ್ನಿ. ಯಾಕಂದರೆ ಅದರಲ್ಲಿ ಬೇರು ತುಂಬ ಚೆನ್ನಾಗಿ ಬಂದಿರಲ್ಲ. ಹಾಗಾಗಿ ನೀವು ನೀರನ್ನು ಜಾಸ್ತಿ ಹಾಕಿದಾಗ ಕೊಳೆತು ಹೋಗೋ ಸಾಧ್ಯತೆ ಇರುತ್ತೆ. ಈ ಹಳೆ ಬೇರು ಕೊಳೆತು ಹೋಗೋ ಸಾಧ್ಯತೆ ಇರುತ್ತೆ. ಹೊಸ ಬೇರು ಬರೋವರೆಗೂ ನಾವು ನೀರನ್ನು 1 ಲೋಟ ಅಥವಾ 2 ಲೋಟ ನೀರನ್ನು ಹಾಕಿದರೆ ಸಾಕಾಗತ್ತೆ. ತುಂಬ ಹಾಕೋಕ್ಕೆ ಹೋಗಬೇಡಿ. ನೋಡಿ, ನನ್ನ ಮಣ್ಣು ನೀರು ಹಾಕಿದ ಮೇಲೆ ಕೂಡ ಎಷ್ಟು ಹುಡಿ ಆಗಿದೆ ಅಂತ. ನೀರು ಹಾಕ್ಕೊಂಡು ಚೆನ್ನಾಗಿ ಪ್ರೆಸ್ ಮಾಡಿ ಅದಲ್ಲಿ ಟೈಟ್ ಆಗುತ್ತೆ. ಆ ರೀತಿ ಟೈಟ್ ಆದರೆ ಮಾತ್ರ ಗಿಡಗಳು ಚೆನ್ನಾಗಿ ಬರುತ್ತೆ. ಹಾಗೆ ನಾನು ಅವರಿಂದ ಸೇವಂತಿಗೆ ಗಿಡಗಳನ್ನ ತಂದುಕೊಂಡಿದ್ನಲ್ಲ, ಅದೆಲ್ಲ ಹೂ ಬಿಡ್ತಾ ಇದೆ. ನೋಡ್ಬೋದು, ಇದು ಒಂದು ಗಿಡ ಚೆನ್ನಾಗಿದೆ, ಒಂದು ಕಟ್ಟಾಗಿರಲಿಲ್ಲ. ಅವರು ಕಳಿಸ್ಬೇಕಾದ್ರೆ ಮೊಗ್ಗು ಬಿಟ್ಟಿತ್ತು. ಹಾಗೆ ಕೆಲವೊಂದು ಮೊಗ್ಗು ಬಿಟ್ಟಿತ್ತು. ನೋಡಿ, ಕೆಳಗಡೆ ಕೂಡ ಹಿಳ್ಳುಗಳು ಬರ್ತಾ ಇದೆ. ನೋಡ್ಬೋದು, ಮೇಲೆ ಕಟ್ಟಾಗಿತ್ತು, ಆದರೂ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಅವರು ಪಿಂಚಿಂಗ್ ಮಾಡದೇ ಇರೋದ್ರಿಂದ ಬೇಗ ಮೊಗ್ಗು ಬಿಡುತ್ತೆ. ನಾವು ಈ ರೀತಿ ನೋಡಿ, ಕಟ್ಟಾದರೆ ಅದು ಪಿಂಚಿಂಗ್ ಮಾಡಿದಾಗ ಆಗುತ್ತೆ. ನಾವು ಸೇವಂತಿಗೆಗಳನ್ನ ಆದಷ್ಟು ಪಿಂಚಿಂಗ್ ಮಾಡಬೇಕಾಗತ್ತಲ್ಲ, ಹಾಗಾಗಿ ಅದು ಕಟ್ಟಾಗಿರೋದು ಕೂಡ ಅಷ್ಟು ಚೆನ್ನಾಗಿ ಚಿಗುರು ಬಂದು ಮೊಗ್ಗುಬಿಟ್ಟಿದೆ. ಒಂದು ಗಿಡ ಯಾಕೋ ಸಾಯ್ತಾ ಇತ್ತು, ನೀರು ಹೆಚ್ಚಾಯಿತು ಅಂತ ಕಾಣಿಸುತ್ತೆ. ಈ ಕಡೆ ತಂದಿಟ್ಟಿದ್ದೀನಿ, ಬಾಡ್ತಾ ಇತ್ತು. ನೋಡಿ, ಬಾಡಿದ ಮೇಲೆ ಕೂಡ ನಾವು ಅದನ್ನು ರಿಕವರಿ ಮಾಡ್ಕೋತೀನಿ. ಯಾಕಂದರೆ ಅದಕ್ಕೆ ನೀರನ್ನು ಜಾಸ್ತಿ ಹಾಕಿದಾಗ ಬಾಡಿ ಹೋಗಿಬಿಡತ್ತೆ. ಹಾಗಾಗಿ ನಾನು ಅದು ಡ್ರೈ ಆಗಲಿಕ್ಕೆ ಅಂತ ಈ ಕಡೆ ತಂದಿಟ್ಟೆ. ಸ್ವಲ್ಪ ಬಿಸಿಲು 1 ಗಂಟೆಗಳ ಕಾಲ ಬಿಸಿಲು ಬಂದರೆ ಸಾಕಾಗತ್ತೆ ಈ ಟೈಮಲ್ಲೆಲ್ಲ. ಆ ಜಾಗದಲ್ಲಿ ತಂದಿಟ್ಟೆ. ಈಗ ಅದು ಚೆನ್ನಾಗಿ ಚಿಗುರು ಬರ್ತಾ ಇದೆ. ಆ ಎಲೆಗಳನ್ನೆಲ್ಲ ತೆಗೆದುಬಿಟ್ಟೆ. ಈಗ ಬರ್ತಾ ಇದೆ. ಇನ್ಮೇಲೆ ಅದು ತೊಂದರೆ ಇಲ್ಲ ಅಂತ ಅಂದ್ಕೋತೀನಿ. ಮತ್ತು ನಾನು ಅದು ತುದಿ ಮುರಿದಿರೋದನ್ನೆಲ್ಲ ನೆಟ್ಕೊಂಡಿದ್ದೀನಿ ಆಲ್ರೆಡಿ. ಆ ವೆರೈಟಿ ಕೂಡ ಇದೆ ನನ್ನ ಹತ್ರ. ಯಾಕಂದರೆ ನಾನು ತುದಿ ಮುರಿದಿರೋದು ಬಂದಿತ್ತಲ್ಲ, ಅದನ್ನು ಹಾಗೆ ನೆಟ್ಟಿದ್ದೆ, ಅದು ಚಿಗುರು ಬಂದಿದೆ. ನಾನು ಆ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ, ಅದನ್ನು ನಾನು ನೆಟ್ಟು ತೋರಿಸಿದ್ದೆ. ಬೇಕಾದರೆ ಆ ವಿಡಿಯೋನ ಕೂಡ ನೀವು ಚೆಕ್ ಮಾಡ್ಕೋಬೋದು. ಈ ಗಿಡಕ್ಕೆಲ್ಲ ಎಷ್ಟಿರುತ್ತೆ ಅಂತ ನೀವು ಅವರಿಗೆ ಕಾಲ್ ಮಾಡಿದರೆ ಅಥವಾ ಮೆಸೇಜ್ ಮಾಡಿದರೆ ಅವರು ಹೇಳ್ತಾರೆ. ಕಾಲ್ ಮಾಡಬೇಡಿ, ಮೆಸೇಜ್ ಮಾಡಿ. ಆವಾಗ ಅವರು ಅಲ್ಲಿ ನಿಮಗೆ ಒಂದೊಂದು ಗಿಡಕ್ಕೆ ಒಂದೊಂದು ರೀತಿ ರೇಟ್ ಇರುತ್ತೆ. ಅವರು ನಿಮಗೆ ಹೇಳ್ತಾರೆ ಎಷ್ಟೆಷ್ಟಿದೆ ಅಂತ. ಹಾಗಾಗಿ ಮೆಸೇಜ್ ಮಾಡಿ, ಬೇಕಾದರೆ ತರಿಸ್ಕೊಳ್ಳಿ. ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಗಿಡಗಳನ್ನು ತಂದುಕೊಂಡು ಅದನ್ನು ನಾವು ಮ್ಯಾನೇಜ್ ಮಾಡೋದನ್ನು ಕಲಿಬೇಕಾಗತ್ತೆ. ಒಂದಿನ ನಾವು ಅದನ್ನು ನೋಡ್ತಾ ಇದ್ದರೆ ಗೊತ್ತಾಗತ್ತೆ ನಮಗೆ ಅದು ಯಾಕಾಗಿ ಬಾಡ್ತಾ ಇದೆ ಅಂತ. ಅದಕ್ಕೆ ನಾವು ಟ್ರೀಟ್ಮೆಂಟನ್ನು ಮಾಡ್ಕೋಬೇಕಾಗತ್ತೆ. ಮಣ್ಣು ಹುಡಿ ಆದಮೇಲೆ ನೀರನ್ನು ಹಾಕಿ, ಅಲ್ಲಿವರೆಗೆ ನೀರನ್ನು ಹಾಕಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.